ಮಾಡಿದ್ದಕ್ಕೆ ಮೀಸಲಾತಿ ಕೊಟ್ರು ಅಂತ ಸ್ವಾಮೀಜಿಗಳು ಖುಷಿಯಾಗಿದ್ರು. ಆದ್ರೆ ಅದೇ ಮೀಸಲಾತಿ ರಾಜಕಾರಣಿಗಳಿಗೆ ನಶೆ ಏರಿಸಿದೆ. ಯಾರ್ಯಾರಿಗೆ ನಶೆ ಏರಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಲೆಕ್ಷನ್ ಟೈಮ್ನಲ್ಲಿ ಮೀಸಲಾತಿ ಕೊಟ್ಟು ಬಿಜೆಪಿ ಮತ ಕೇಳುತ್ತಿದ್ರೆ ಮೀಸಲಾತಿ ಕಿತ್ತಾಕ್ತೀವಿ ಅಂತ ಕಾಂಗ್ರೆಸ್ ಕೂಸು ಹುಟ್ಟೋ ಮೊದಲೇ ಕುಲಾವಿ ಹೊಲಿತಿದೆ. ರಾಜಕೀಯ ಮಾಡ್ಲಿ ಓಕೆ, ಆದ್ರೆ ಅದೇ ರಾಜಕಾರಣಿಗಳು ಈಗ ಮೀಸಲಾತಿ ನಶೆ ಏರಿಸಿಕೊಂಡು ಮಾತನಾಡುತ್ತಿದ್ದಾರಂತೆ. ಮೊನ್ನೆ ಡಿಕೆ ಶಿವಕುಮಾರ್ ಹೆದರಿಸಿ ಬೆದರಿಸಿ ಸ್ವಾಮೀಜಿಗಳನ್ನ ಒಪ್ಪಿಸಿದ್ರು ಅಂದಿದ್ರು. ಇವತ್ತು ಬಿಜೆಪಿ ಅವರ ಸರದಿ. ಕಾಂಗ್ರೆಸ್ ನಾಯಕರು ಕುಡಿದ ಮತ್ತಲ್ಲಿ ಸ್ವಾಮೀಜಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತಿದ್ದಾರೆ. 4 ಜನ ಸ್ವಾಮಿಗಳಿಗೆ ಫೋನ್ ಮಾಡ್ಬಿಟ್ಟು ಎದುರಿಸ್ಬಿಟ್ಟು ಸ್ವಾಮಿಗಳಿಗೆಲ್ಲ ನೀವು ಒಪ್ಕೊಳ್ಳಿ ನಾವೇನೋ ಒಳ್ಳೇದು ಮಾಡ್ತಾ ಇದೀವಿ ಅಂತ. ಇಲ್ಲಿ ನಾವ್ ಯಾರು ಭಿಕ್ಷೆ ಕೇಳೋದಿಲ್ಲ. ಇಲ್ಲಿ ಭಾಗವಹಿಸಿದ ಜನರಲ್ಲಿ 3-4 ಜನ ಪ್ರಮುಖರೇನಿದ್ರಲ್ಲ ಅವರು ಫೋನ್ ಮಾಡ್ಯಾರ. 3-4 ಜನ ಪ್ರಮುಖರು ಯಾರು ಅನ್ನೋದ್ರು ನಿಮಗೆ ಗುರ್ತೈತಿ. ಪದೇ ನಾ ಹೆಸರುಗಳನ್ನು ತಗೊಂಡೇನೆ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಸ್ವಾಗತ ಮಾಡಿದರು. ಅವರು ಬಹಳ ಸಂತೋಷದಿಂದ ಸ್ವಾಗತ ಮಾಡಿದರು. ನಮ್ಮ ಹೋರಾಟದಲ್ಲಿ ಮುಂಚೂಣಿ ಇದ್ದಂತ ನಾಯಕರ ಕುಡಿದ ಸ್ಥಿತಿಯಲ್ಲಿ ಫೋನ್ ಮಾಡಿ ಸ್ವಾಮೀಜಿಗಳ ಮೇಲೆ ಅಗೌರವದಿಂದ ಅವರಿಗೆ ಮಾತಾಡಿ ಅವ್ರ ಮನಸ್ಸನ್ನು ನೋಯಿಸುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ವಿ. ಆಂತರಿಕ ವಿಚಾರಗಳನ್ನು ಅದನ್ನು ತಂದು ಬಹಿರಂಗವಾಗಿ ಹೇಳೋದು, ಏನೋ ಕುಡಿದು ಬಿಟ್ಟು ಮಾತಾಡಿದಾರಂತೆ. ಇವ್ರು ಏನ್ ಮಾಡ್ತಾರೆ, ದಿವಸ ಬೊಮ್ಮ ಇವನು ಅವ್ನ ಮನೆಯಲ್ಲಿ ಸಿಸಿ ಪಟ್ಲಿ ಮನೆಯಾಗ ಹೋಗಿ ಚೆಕ್ ಮಾಡ್ರಿ. ಇವ್ರು ಕುಡಿಯೋದಿಲ್ವಾ? ದಿವಸ ಅದೇ ಕುಡಿದು ಅದೇ ಕುಂದಿರ್ತಾರೆ. ಈ ಡಿಸಿಷನ್ ಅನ್ನ ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಸ್ವಾಗತ ಮಾಡಿದರು. ಅವರು ಬಹಳ ಸಂತೋಷದಿಂದ ಸ್ವಾಗತ ಮಾಡಿದರು. ಅವ್ರ ಸಂತೋಷದ ಆನಂದ ಬಾಷ್ಪವನ್ನು ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಹರಿಸಿದರು. ಇದನ್ನು ಕಾಂಗ್ರೆಸ್ನ ನಾಯಕರಿಗೆ ತಡ್ಕೊಳ್ತಾ ಇಲ್ಲ. ನಮ್ಮ ಸ್ವಾಮೀಜಿ ಬಗ್ಗೆ ಗೊತ್ತಿದೆ. ಅವರು ಕಣ್ಣೀರು ಹಾಕಿದ್ದು ಅತ್ಯಂತ ನೋವಿನಿಂದ ಹಾಕಿದ್ದಾರೆ. ಅವರು ಸಂತೋಷವನ್ನು ವ್ಯಕ್ತಪಡಿಸಿಲ್ಲ. ಇವತ್ತು ಅವರ ಬಾಯನೇ ಸಂತೋಷವನ್ನು ವ್ಯಕ್ತಪಡಿಸುವ ಹಾಗೆ ಒತ್ತಡವನ್ನ ಇವತ್ತು ಕೆಲವಷ್ಟು ನಾಯಕರು ಮಾಡಿದ್ದಾರೆ. 2A ಅಥವಾ ಅದಕ್ಕೆ ಸಮಾನಾಂತರವಾದಂತಹ ಮೀಸಲಾತಿಯನ್ನ ಕೊಡದೇ ಹೋದ್ರೆ ಇದನ್ನ ಒಂದು ಬಸ್ತ್ರವನ್ನಾಗಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧ ಪ್ರಚಾರವನ್ನು ಮಾಡಬೇಕನ್ನುವಂತ ಒಂದು ಹುನ್ನಾರವನ್ನ ಮಾಡಿತ್ತನ್ನೋದು ಇವತ್ತು ಕಾಶ್ಯಪ್ನವರು ಮತ್ತು ವಿನಯ್ ಕುಲಕರ್ಣಿ ಅವರ ವರ್ತನೆಯಿಂದ ಗೋಚರ ಆಕತ್ತೆ. ಉಳಿದ ನಮ್ಮ ಸಹೋದರ ಸಮಾಜಗಳಿಗೆ ಸದ್ಯಕ್ಕೆ ಕಣ್ಣಾಗ ಮಣ್ಣುಕುವಂತ ಕೆಲಸ ಮಾಡ್ಯಾರ. ಅವ್ರೇನಾಗ್ರಿ ಅಲ್ಪಸಂಖ್ಯಾತರ ಮ್ಯಾಗ ತೋರಿಸ್ಕೋಬೇಕಿತ್ತು. ಇದನ್ನು ತೋರಿಸಿ ಅಲ್ಪಸಂಖ್ಯಾತರ ತೆಗೆದು ತೋರ್ಸಕ್ ಮಾತ್ರ ಅದು ನಮಗೆ ಯಾಕೆ ಒಳ್ಳೇದಾಗಿದೆ ಅನ್ನೋ ಭಾವನೆಗಳು ನಾವೆಲ್ಲ ಇಟ್ಕೊಂಡಿದ್ರೆ ಇದು ಅತ್ಯಂತ ಮೂರ್ಖತನ ಅಂತ ಹೇಳಕ್ ಇಷ್ಟಪಡ್ತೀನಿ. ಲಿಂಗಾಯತರಿಗೆ ಕೊಟ್ಟಿರೋ ಮೀಸಲಾತಿ ಈಗಲೂ ಕೆಲವರಿಗೆ ತೃಪ್ತಿ ತಂದಿಲ್ಲ. ಆದ್ರೆ ಎಲೆಕ್ಷನ್ ಟೈಮ್ ಬಿಜೆಪಿ ಅವರ ಒತ್ತಡಕ್ಕೆ ಮಣಿದು ಸುಮ್ಮನಿದ್ದಾರೆ ಅನ್ನೋದು ಕಾಂಗ್ರೆಸ್ ನೇರ ಮಾತು. ಏನ್ ಸ್ವಾಮೀಜಿಗಳೇ ಬೆದರಿಕೆ ಹಾಕಿದ್ರ, ಕುಡಿದು ನಶೆಯಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಸ್ವಾಮೀಜಿಗಳನ್ನ ಕೇಳಿದ್ರೆ ಎರಡೂ ಪಕ್ಷದವರನ್ನು ಬಿಟ್ಟುಕೊಡ್ಲಿಲ್ಲ ಸ್ವಾಮೀಜಿ. ನೋಡ್ರಿ, ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಎಲ್ಲರೂ ನಮ್ಮವರೇ. ಆಯಾ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾತಾಡ್ತಾರೆ. ಯಾವ ಕಾರಣಕ್ಕೂ ಯಾರು ಅನ್ಯತ್ರ ಭಾವಿಸೋ ಅವಶ್ಯಕತೆ ಇಲ್ಲ. ಸಹಜವಾಗಿ ಸ್ವಲ್ಪ ಮಟ್ಟಿಗೆ ಮೀಸಲಾತಿ ಹೆಚ್ಚಳದ ಕುರಿತು ತಪ್ಪು ಒಪ್ಪುಗಳಾಗಿರ್ತವು. ಈ ಮಧ್ಯೆ ಒಕ್ಕಲಿಗರಿಗೆ ಮೀಸಲಾತಿ ಕೇಳಿದ್ದು 16%, ಕೊಟ್ಟಿದ್ದು ಅರೆಕಾಸಿನ ಮಜ್ಜಿಗೆಯಷ್ಟು ಅಂತ ನಂಜಾವಧೂತರ ಹೇಳಿಕೆಯನ್ನ ಕಾಂಗ್ರೆಸ್ ವೈರಲ್ ಮಾಡಿದೆ. ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬಂತೆ ಹಂಚಿ ಮೋಸ ಮಾಡಿದೆ ಬಿಜೆಪಿ ಎಂದು ನಂಜಾವಧೂತ ಶ್ರೀಗಳು ಕಿಡಿಕಾರಿದ್ದಾರೆ. ಉತ್ತರ ಕೊಡಿ ಅಂತ ಟ್ವೀಟ್ ಹಾಕಿದೆ. ಒಟ್ನಲ್ಲಿ ಮೀಸಲಾತಿ ಅನ್ನೋದು ರಾಜಕಾರಣಿಗಳಿಗೆ ಹಬ್ಬದೂಟವಾದ್ರೆ ಜನರಿಗೆ ಮಾತ್ರ ನಯಾ ಪೈಸೆ ಲಾಭ ಸಿಕ್ಕಿಲ್ಲ ಅನ್ನೋದು ದುರಂತ. ಹಾಗಾಗಿನೇ ಈಗಲೂ ಪ್ರತಿಭಟನೆಗಳು ಆಗ್ತಾನೇ ಇವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.